ನಮ್ಮ ಮಕ್ಕಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಒಂದು ಭಾಷಣವನ್ನು ಸಿದ್ಧ ಮಾಡಿದ್ದೇನೆ. ನನ್ನ ಹೆಸರು ಶಾಂತಕುಮಾರಿ, ಸರ್ಕಾರಿ ಪ್ರೌಢಶಾಲೆ ಚಗಚಿಗೇರಿ ಶಾಲೆ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ಹಿರಿಯರೇ ಮತ್ತು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಭಾರತೀಯರಾದ ನಾವೆಲ್ಲರೂ ಒಂದು ಮಹತ್ವದ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ನಮ್ಮ ದೇಶದ ಸಾರ್ವಭೌಮತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ವ್ಯವಸ್ಥೆಯನ್ನು ನೆನಪಿಸುವ ದಿನವಾಗಿದೆ. ಇತಿಹಾಸ ಮತ್ತು ಮಹತ್ವವನ್ನು ಹೇಳಬೇಕೆಂದರೆ, ನಮಗೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತಿದ್ದರೂ ನಮ್ಮದೇ ಆದ ಕಾನೂನು ಮತ್ತು ಸಂವಿಧಾನದ ಅಗತ್ಯವಿತ್ತು. ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದ ಕರಡು ಸಮಿತಿಯು ಅಹರ್ನಿಶಿ ಶ್ರಮಿಸಿ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ರಚಿಸಿತು. 1956ರ ಜನವರಿ 26ರಂದು ಈ ಸಂವಿಧಾನ ಜಾರಿಗೆ ಬಂದು ಭಾರತವು ಸ್ವತಂತ್ರ ಗಣರಾಜ್ಯವಾಗಿ ಘೋಷಿಸಲ್ಪಟ್ಟಿತು. ಈ ದಿನವು ನಮಗೆ ದೊರೆತ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಸಂವಿಧಾನದ ಬಲ ಮತ್ತು ವಿಶೇಷತೆಯ ಬಗ್ಗೆ ಹೇಳಬೇಕೆಂದರೆ, ಭಾರತದ ಸಂವಿಧಾನವು ವಿಶ್ವದಲ್ಲೇ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು ನಮ್ಮ ದೇಶದ ಪ್ರಮುಖ ಮೌಲ್ಯಗಳನ್ನು ಕಟ್ಟಿಕೊಡುತ್ತದೆ. ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಸಮಗ್ರತೆ. ಇದು ನಮಗೆ ಹಕ್ಕುಗಳಷ್ಟೇ ಅಲ್ಲ, ಕರ್ತವ್ಯಗಳನ್ನು ನೀಡುತ್ತದೆ. ದೇಶದ ಏಕತೆಯನ್ನು ಕಾಪಾಡುವುದು, ಸಂವಿಧಾನವನ್ನು ಗೌರವಿಸುವುದು, ಪರಿಸರ ರಕ್ಷಣೆಗೆ ಒತ್ತು ನೀಡುವುದು, ರಾಷ್ಟ್ರಗೀತೆಗೆ ಗೌರವ ತೋರಿಸುವುದು ನಮ್ಮ ಕರ್ತವ್ಯ, ನಮ್ಮ ಹೊಣೆಗಾರಿಕೆಯಾಗಿರಬೇಕು. ಗಣರಾಜ್ಯೋತ್ಸವದ ನಿಜವಾದ ಅರ್ಥ ಕೇವಲ ಆಚರಣೆಯಲ್ಲಿ ಅಲ್ಲ, ನಮ್ಮ ನಡೆನುಡಿಯಲ್ಲಿ ಕಾಣಬೇಕು. ಶಿಕ್ಷಣ ಪ್ರಗತಿಯ ಮೂಲ, ತಂತ್ರಜ್ಞಾನ ಬಳಕೆ ಸರಿಯಾದ ದಾರಿಗೆ, ನೈತಿಕತೆ ಮತ್ತು ಮೌಲ್ಯಗಳು ಮಾನವೀಯತೆಯ ಹೃದಯ, ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಸಾರ್ವತ್ರಿಕ ಬಲ, ಸ್ವಚ್ಛತೆ ಮತ್ತು ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ವೀರರನ್ನು ಸ್ಮರಿಸುವುದು, ಅವರ ತ್ಯಾಗ ನಮ್ಮ ಪ್ರೇರಣೆ. ಇನ್ನು ಈ ಪವಿತ್ರ ದಿನದಂದು ನಾವು ಎಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಕೊಡೋಣ, ದೇಶದ ಏಕತೆಯನ್ನು ಕಾಪಾಡೋಣ, ಕರ್ತವ್ಯಗಳನ್ನು ಪಾಲನೆ ಮಾಡೋಣ, ಉತ್ತಮ ಸಮಾಜದ ನಿರ್ಮಾಣವನ್ನು ಮಾಡೋಣ. ಭಾರತದ ವೀರ ಫ್ರೀಡಮ್ ಫೈಟರ್ಸ್ ಹಾಗೂ ಸೈನಿಕರಿಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಕೊನೆಗೆ ನಮ್ಮ ಹೃದಯದಿಂದ ಒಂದೇ ಧ್ವನಿ: ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಭಾರತ ಮಾತಾ ಕಿ ಜೈ. ಸ್ವಾತಂತ್ರ್ಯ ಸಿಕ್ಕದ್ದು ಹೋರಾಟದಿಂದ, ಉಳಿಸೋದು ನಮ್ಮ ಹೊಣೆ. ಇನ್ನೊಂದು ನುಡಿಮುತ್ತನ್ನು ಹೇಳಬೇಕು ಅಂದರೆ, ಸಂವಿಧಾನ ನಮ್ಮ ಶಕ್ತಿ, ಅದರ ಮೌಲ್ಯಗಳು ನಮ್ಮ ದಾರಿದೀಪ. ಹಕ್ಕುಗಳ ಜೊತೆ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳೋಣ. ವೈವಿಧ್ಯ ನಮ್ಮ ಶಕ್ತಿಯ ಗುರುತು, ಏಕತೆ ನಮ್ಮ ಜೀವಾಳ. ದೇಶ ಸೇವೆ ಕೇವಲ ಯುದ್ಧ ಭೂಮಿಯಲ್ಲಿ ಅಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲೂ ಇರಬೇಕು ಎಂದು ಹೇಳುತ್ತಾ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ.